ಯುನೈಟೆಡ್ ಟೀಚರ್ಸ್ ಜಿಪಿಟಿ ಪೇಪರ್ 2 ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದ್ದಾರೆ ನೋಡ್ರಿ 2026ನೇ ಸಾಲಿಗಾಗಿ. ಸೊ ಇದರ ಒಂದು ಕೀ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಬರ್ತಿದ್ವಿ. ಸೊ 1 to 50. ಸೊ ಫಸ್ಟ್ ವಿಡಿಯೋ ಮಾಡಿದೆ. ಸೊ ಅದಾದ ನಂತರ 52 ಅಪ್ ಟು ಎಲ್ಲಿ ತನಕ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟ್ ವಿಡಿಯೋದಲ್ಲಿ 1 to 50 ಮುಗಿಸ್ಬಿಟ್ಟಿದ್ದೇವೆ. ಸೊ ಫಸ್ಟ್ ವಿಡಿಯೋದಲ್ಲಿನೇ. ಸೊ ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೆ, ನೋಡ್ಬೋದು. ಸೊ ಬರೀ ಕೀ ಆನ್ಸರ್ಸ್ ಹೇಳ್ಬಿಡೋದಿಲ್ಲ, ಮತ್ತೆ ಎಕ್ಸ್ಪ್ಲನೇಷನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಿರ್ತೀವಿ, ಮಜಾ ಅನ್ಸುತ್ತೆ. ಸೊ ಎಕ್ಸ್ಟ್ರಾ ನಾಲೆಜ್ ಸಿಗುತ್ತೆ. ಇಲ್ಲಿ ತನಕ ಒಂದು ವಿಡಿಯೋ ಮಾಡಿದ್ದೆ 50 ತನಕ. ಓಕೆ, ಇಲ್ಲಿ ತನಕ. ಸೊ ಇಲ್ಲಿ ತನಕ ಇದಾದ ನಂತರ ಇದ್ರ ಬಗ್ಗೆನೇ ಕೊಟ್ಟಿದ್ದು, ಇದನ್ನು ಕೂಡ ಇದು ಮಾಡಿದ್ದೀನಿ. ಸೊ ಇದನ್ನು ಕ್ವಶನ್ ಆನ್ಸರ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ತನ ಮಾಡಿದ್ದೀನಿ ಅಂತಂದ್ರೆ 70 ತನ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ತನ ಸೆಕೆಂಡ್ ವಿಡಿಯೋದಲ್ಲಿ ಮಾಡಿದ್ದೆ. ಸೊ ನೆಕ್ಸ್ಟ್ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ಕ್ವಶನ್ಸ್ ರಿಗಾರ್ಡಿಂಗ್ ದ ಆನ್ ದಿಸ್ ಗ್ರಾಫ್ ಮೇಲೆ ಕ್ವಶನ್ ಕೇಳಿದ್ರೆ ಇದೇನು ಅಂತ ಡಿಫಿಕಲ್ಟ್ ಏನಿಲ್ಲ. ಸೊ ಇದಕ್ಕೇನ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ. ಆಲ್ರೆಡಿ ಟೆಕ್ಸ್ಟ್ ಬುಕ್ ದಲ್ಲಿ ಇದ್ದಂತದೇ ಕೊಟ್ಟಿದ್ದಾರೆ ಅದನ್ನ. ಸೊ ಅದಕ್ಕೆ ಸಂಬಂಧಪಟ್ಟಂತ ಹೌ ಮೆನಿ 71 71 72 73 74 75 5 ಕ್ವಶನ್ಸ್ ದೇ ಆಸ್ಕ್ಡ್ ಆನ್ ದಿಸ್ ಗ್ರಾಫ್ ಮೇಲೆ. ಅಂಡ್ ಅಪ್ ಟು 75 ಕ್ವಶನ್ಸ್ ಇಲ್ಲಿ ತನಕ ಮುಗಿತಾ, ಅದೇನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟಿದ್ದೀನಿ. ಆಮೇಲೆ 76 ಅಗೇನ್ ದೇ ಆಸ್ಕ್ಡ್ ಆನ್ ದ ಪ್ಯಾಸೇಜ್ ರೀಡಿಂಗ್ ರೀ. ಸೊ 76 ಹಿಡಿದು 83 ತನಕ, 76 77 78 79 80 81 82 83 8 ಮಾರ್ಕ್ಸ್ ದೇ ಆಸ್ಕ್ಡ್ ಆನ್ ದ ಪ್ಯಾಸೇಜ್ ರೀಡಿಂಗ್ ಬಗ್ಗೆನೇ ಕೇಳ್ತಾರೆ. ಸೊ ಇದನ್ನ ಓದ್ಕೊಂಡು ಇಲ್ಲಿ ಆನ್ಸರ್ ಮಾಡ್ತೀರಿ, ಅಂತವ್ರೇನು ಡಿಫಿಕಲ್ಟ್ ಇಲ್ಲ. ಸೊ ಅದಕ್ಕಾಗಿ ಇದ್ರ ಬಗ್ಗೆನೂ ಕೂಡ ನಾನು ಏನು ಆನ್ಸರ್ಸ್ ಮಾಡಿಲ್ಲ, ಇದು ಗೊತ್ತಾಗುತ್ತೆ ನಿಮಗೆ. ಓಕೆ, ರೈಟಾ? ಸೊ ಅದಾದ ನಂತರ ನಾನು ಇದು ಮಾಡ್ಬೇಕಾಗಿತ್ತು. ಸೊ ಇಲ್ಲಿಂತ್ರ 84 ಹಿಡ್ಕೊಂಡು, ಸೊ 83 ತನ ಆಯ್ತಾ. ಇದು 83 ಅಂತ ಕೊಟ್ಟಿದ್ರಲ್ಲ. ಸೊ ಇಲ್ಲಿ ನೋಡಿ 83 ಅಂತ ಕೊಟ್ಟಿದ್ರಲ್ಲ. ಸೊ 83 ತನ ಆ ನಾನು ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಪ್ಯಾಸೇಜ್ ಓದಿದ್ರೆ, ಅದಕ್ಕಾಗಿ ಬಿಟ್ಟಿದ್ದೀನಿ. ಅಂಡ್ ಅಗೇನ್ ಹ್ಯಾವ್ ಟು ಮೇಕ್ ಕ್ವಶನ್ಸ್ 84 ಹಿಡ್ಕೊಂಡು ಇದನ್ನ ಡಿಸ್ಕಷನ್ ಮಾಡೋಣ. 84 ಹಿಡ್ಕೊಂಡು, ಸೊ ಇಲ್ಲಿ ತನ 93 95 96 97 ಅಲ್ಲಿ ತನಕ ನಾವು ಡಿಸ್ಕಷನ್ ಮಾಡೋಣ. ಇದು 98 ಮತ್ತು ಏನಿದೆ 98 ಮತ್ತು 2 ಕ್ವಶನ್ಸ್ 98 99 103 ಕ್ವಶನ್ಸ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿದ್ದಾರೆ. ಸೊ ಪಿಕ್ಚೋರಿಯಲ್ ರೈಟಿಂಗ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಅದಕ್ಕೆ 3 ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ. ಸೊ ಇದು ಅಂತೂ ಇದನ್ನು ಕೂಡ ಬರೀದ್ರಿ. ಏನ್ರಿ ಇದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸೀನ್ ಆನ್ ದ ಬಡ್ ರೋಡ್ ಇನ್ ದ ವಿಲೇಜ್ ಇಸ್ ಅಂತ ಕ್ವಶನ್ ಮಾಡ್ತಿದ್ದಾರೆ. ಇವೆಲ್ಲ ಮಾಡ್ತಾರೆ ಅಂತ ಹೇಳಿ ಈ 3 ಕ್ವಶನ್ಸ್ ಬಿಟ್ಟಿದ್ದೀನಿ. ಓಕೆ, ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಮೈ ಟೀಚರ್ಸ್ ಜಿಪಿಟಿಆರ್ ಮಾಡೆಲ್ ಕ್ವಶನ್ ಪೇಪರ್ 2026 ನ ಬಿಡಿಸ್ತಾ ಇದ್ದೇವೆ. 84 ಹಿಡ್ಕೊಂಡು 97 ಆಲ್ಮೋಸ್ಟ್ ದ ಕ್ವಶನ್ ಪೇಪರ್ ವಿಲ್ ಬಿ ಕಂಪ್ಲೀಟೆಡ್ ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ ನಿಮಗೆ ಕ್ಲಿಯರ್ ಆಗಿ. ಸೊ ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲಾನು ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಒಂದು ತಗೊಂಡು ಮಾಡ್ತಾ ಇಲ್ಲ. ಸೊ ಈ ರೀತಿಯಾಗಿ ಆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇದಾದ್ಮೇಲೆ HST ಒಂದು ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ 84th ಕ್ವಶನ್ ಕೇಳಿದ್ರು. ಇಲ್ಲಿ ಕೇಳಿದ್ದು ಕ್ವಶನ್ ಏನಂತಂದ್ರೆ, ದ ಕಾರ್ಪೆಂಟರ್ ವಿಲ್ ಡ್ಯಾಶ್ ದ ವುಡ್ ಅಂಡ್ ದೆನ್ ಗೋ ಟು ದಿ ಡ್ಯಾಶ್ ಟು ವೋಟ್ ಅಂತ ಇದೆ. ಇಲ್ಲಿ ಕರೆಕ್ಟ್ ಪೇರ್ ಆಫ್ ವರ್ಡ್ಸ್ ಬಗ್ಗೆ ಕೇಳಿದ್ದಾರೆ. ಟು ಫಿಲ್ ದ ಇನ್ ದ ಬ್ಲಾಂಕ್ಸ್, ಪ್ಲೇನ್ ಅಂಡ್ ಪ್ಲೇನ್, ಪ್ಲೇನ್ ಅಂಡ್ ಪ್ಲೇನ್, ಪ್ಲೇನ್ ಅಂಡ್ ಪ್ಲೇನ್, ಪ್ಲೇನ್ ಅಂಡ್ ಪ್ಲೇನ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಸುಟೇಬಲ್ ಆದದ್ದು ಕರೆಕ್ಟ್ ಆಗಿ ದ ಕಾರ್ಪೆಂಟರ್ ವಿಲ್ ಪ್ಲೇ ದ ವುಡ್. ಇಲ್ಲಿ ಪ್ಲೇನ್ ಅಂತ ಸಾಫ್ ಮಾಡೋದು. ಆಮೇಲೆ ಗೋ ಟು ದಿ ಪ್ಲೇನ್ ಟು ವೋಟ್ ಅನ್ನೋದು ಕರೆಕ್ಟ್ ಆಗುತ್ತೆ ಸೆಕೆಂಡ್ ಒನ್. ಇಟ್ ಮೀನ್ಸ್ ಇದು ಅದನ್ನು ಕೊಟ್ಟಿದ್ದೀನಿ ಇಲ್ಲಿ ಕರೆಕ್ಟ್ ಸೆಂಟೆನ್ಸ್. ಆಮೇಲೆ ಏನ್ಸ್ ಪ್ಲೇನ್ ಅಂತಂದ್ರೆ ಟು ಸ್ಮೂತ್ ಅಥವಾ ಲೆವೆಲ್ ಮಾಡ್ಕೋದು ವುಡ್ ಅನ್ನ ಯೂಸಿಂಗ್ ದ ಕಾರ್ಪೆಂಟರ್ಸ್ ಟೂಲ್ ಯೂಸ್ ಮಾಡ್ಕೊಂಡು ದ ಕಾರ್ಪೆಂಟರ್ ವಿಲ್ ಪ್ಲೇನ್ ದ ವುಡ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನು ಪ್ಲೇನ್ ಅನ್ನೋದು ಇದು ವರ್ಬ್ ಆಗಿ ಕೆಲಸ ಮಾಡ್ತದೆ, ನೆನ್ಪಿಟ್ಕೊಡ್ರಿ. ಬಟ್ ಈ ಪ್ಲೇನ್ ಅನ್ನೋದು ನೌನ್ ಅಥವಾ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಲಾರ್ಜ್ ಏರಿಯಾ ಆಫ್ ಫ್ಲಾಟ್ ಲ್ಯಾಂಡ್ ಹೇಗಾಟ್ ನೋಡಿ ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ಇದು ಪ್ಲೇನ್ ಅಂತಂದ್ರೆ ಸ್ಮೂತ್ ಲೆವೆಲ್ ವರ್ಬ್ ಆಗಿ ಕೆಲಸ ಮಾಡ್ತದೆ. ಈ ಪ್ಲೇನ್ ಏರಿಯಾ ಅಂತ ನೋಡ್ರಿ, ಪ್ಲೇನ್ ಏರಿಯಾ ಅಂತಂದ್ರೆ ಪ್ಲೇನ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಮ್ಮೆ ಪ್ಲೇನ್ ಅನ್ನೋದು ನೌನ್ ಆಗುತ್ತೆ. ಅದಕ್ಕೆ ಫ್ಲಾಟ್ ಏರಿಯಾಗೆ ಲಾರ್ಜ್ ಏರಿಯಾ ಆಫ್ ಫ್ಲಾಟ್, ಆಮೇಲೆ ಸಿಂಪಲ್ ಆರ್ಡಿನರಿ ಇದಕ್ಕೆ ಪ್ಲೇನ್ ಅಂತ ಕೂಡ ಕರಿತೀವಿ. ಅಷ್ಟೆಲ್ಲ ಫ್ಲಾಟ್ ಏರಿಯಾ ಕೂಡ ಪ್ಲೇನ್ ಏರಿಯಾ ಅಂತ ಕರಿತೀವಿ, ಮತ್ತು ಸಿಂಪಲ್ ಅಥವಾ ಆರ್ಡಿನರಿ ಇದ್ರೆ ಪ್ಲೇನ್ ಇದೆ ರೀ, ಏನಂತ ಬರೀ ಏನಿಲ್ಲ, ಪ್ಲೇನ್ ಇದ್ ಕಲರ್ ತಗೊಳ್ರಿ ಅಂತ. ಇದನ್ನು ಕೂಡ ಮೀನಿಂಗ್ ಇದೆ. ಏನ್ ಕೆಲಸ ಮಾಡ್ತಿದೆ ಅದು ನೋಡ್ಕೊಡ್ರಿ. ಇದು ವರ್ಬ್ ಆಗಿ ಕೆಲಸ ಮಾಡುತ್ತೆ, ಇದು ಪ್ಲೇನ್ ಅದು ನೌನ್ ಅಥವಾ ಅಡ್ಜೆಕ್ಟಿವ್ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ ದ ಪೀಪಲ್ ಗ್ಯಾದರ್ಡ್ ಆನ್ ದ ಪ್ಲೇನ್. ಓಕೆ, ಇದು ನೌನ್, ಇದು ಪ್ಲೇನ್ ಅನ್ನೋದು ನೌನ್, ಇದು ನೌನ್ ಆಗಿ ಕೆಲಸ ಮಾಡುತ್ತೆ. ಪ್ಲೇನ್ ಏರಿಯಾ ಅಂತಂದ್ರೆ, ಸೊ ಪ್ಲೇನ್ ಏರಿಯಾ ಅಂತ ತಕೋರಿ. ಏರಿಯಾ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದಿ ನೌನ್. ಸೊ ಪ್ಲೇನ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ.
ಇವು ಬರೋದು ಹೋಮೋಫೋನ್ಸ್ ಅಲ್ಲಿ ಬರ್ತೈತಿ. ಪ್ಲೇನ್ ಮತ್ತು ಪ್ಲೇನ್ ಅನ್ನೋದು ಸೇಮ್ ಪ್ರೊನೌನ್ಸಿಯೇಷನ್ ಇರ್ತದೆ, ಬಟ್ ಸ್ಪೆಲ್ಲಿಂಗ್ಸ್ ಅಂಡ್ ಮೀನಿಂಗ್ಸ್ ಆರ್ ಡಿಫ್ರೆಂಟ್ ಇರ್ತಾವು. ಸೊ ಅಂತ ಬಹಳಷ್ಟು ಎಕ್ಸಾಂಪಲ್ಸ್ ಕೊಡ್ತಾನೆ. ಇದನ್ನ ರೈಟ್ ಅಂಡ್ ರೈಟ್, ಬ್ರೇಕ್ ಅಂಡ್ ಬ್ರೇಕ್, ಪೇಸ್ ಅಂಡ್ ಪೇಸ್, ಪ್ರಿನ್ಸಿಪಲ್ ಅಂಡ್ ಪ್ರಿನ್ಸಿಪಲ್, ಸ್ಟೇಷನರಿ ಅಂಡ್ ಸ್ಟೇಷನರಿ. ಇಲ್ಲಿ ಎ ಬರುತ್ತೆ, ಇಲ್ಲಿ ಇ ಬರುತ್ತಾ. ಅಕ್ಸೆಪ್ಟ್ ಅಂಡ್ ಅಕ್ಸೆಪ್ಟ್ ಆಗಿರ್ಬೋದು, ವೆದರ್ ಅಂಡ್ ವೆದರ್ ಆಗಿರ್ಬೋದು. ಸೊ ಇವೆಲ್ಲವೂ ಬಹಳಷ್ಟು ಕೇಳ್ತಾರೆ ಎಂದು ಇಟ್ಕೊಂಡು. ಓಕೆ, ಲ್ಯಾಂಗ್ವೇಜ್ ಯೂಸ್ ಮೇಲೆ ಇರುವಂತದ್ದು. ಇನ್ನ ಇಲ್ಲಿ ಯಾವುದು ಕರೆಕ್ಟ್ ಕೊಲೊಕೇಶನ್ ಅಂತ ಕೇಳ್ತಿದ್ದಾರೆ. ಡೂ ಅ ಮಿಸ್ಟೇಕ್, ಮೇಕ್ ಅ ಡಿಸಿಷನ್, ಇಂಥ ಎಷ್ಟು ಕ್ವಶನ್ಸ್ ಬಿಡಿಸಿದವ್ರಿ. ಟೇಕ್ ಎ ಹೋಮ್ ವರ್ಕ್, ಗಿವ್ ಎನ್ ಎಕ್ಸಾಮ್ ದಲ್ಲಿ ಕರೆಕ್ಟ್ ಮೇಕ್ ಅ ಡಿಸಿಷನ್ ಅನ್ನೋದು ಕರೆಕ್ಟ್ ಆಗುತ್ತಾ, ಮೇಕ್ ಎ ಡಿಸಿಷನ್ ಅನ್ನೋದು. ಸೊ ಇಲ್ಲಿ ನೋಡಿ, ಡೂ ಅ ಮಿಸ್ಟೇಕ್ ಅಂದ್ರೆ ತಪ್ಪಾಗತ್ತ, ಮೇಕ್ ಎ ಮಿಸ್ಟೇಕ್ ಅನ್ಬೇಕಾಗತ್ತ. ಡೂ ಎ ಮಿಸ್ಟೇಕ್ ಅಂದ್ರೆ ತಪ್ಪಾಗತ್ತ. ಮೇಕ್ ಅ ಡಿಸಿಷನ್ ಟೇಕ್ ಅ ಹೋಮ್ವರ್ಕ್ ಅಲ್ಲ, ಡೂ ಹೋಮ್ವರ್ಕ್ ಅನ್ನೋದು ಕರೆಕ್ಟ್ ಆಗುತ್ತೆ. ಗಿವ್ ಎನ್ ಎಕ್ಸಾಮ್ ಅಲ್ಲ. ಓಕೆ, ಟೇಕ್ ಅನ್ನೋದು ಆಗುತ್ತ, ಸಿಟ್ ಎನ್ ಎಕ್ಸಾಮ್ ಆಗುತ್ತೆ. ಸೊ ಅದು ಕರೆಕ್ಟ್ ಆಗುತ್ತೆ, ಇದನ್ನು ತಪ್ಪಾಗುತ್ತೆ. ಸೊ ಅದಕ್ಕಾಗಿ ಕರೆಕ್ಟ್ ಕಾಮನ್ ಕೊಲೊಕೇಶನ್ ಕೇಳೋದು ಬಹಳಷ್ಟು. ಇದನ್ನಂತೂ ಬಹಟ್ ಮಾಡ್ರಿ ಟೀಚರ್ಸ್, ಬಹಟ್ ಮಾಡ್ರಿ. ಸೊ ಬರ್ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಮೇಕ್ ಅ ಡಿಸಿಷನ್, ಮೇಕ್ ಅ ಮಿಸ್ಟೇಕ್, ಡೂ ಹೋಮ್ ವರ್ಕ್, ಸೊ ಟೇಕ್ ಅ ಬ್ರೇಕ್, ಪೇ ಅಟೆನ್ಷನ್, ಹೆವಿ ರೇನ್, ಸ್ಟ್ರಾಂಗ್ ಕಾಫಿ, ಫಾಸ್ಟ್ ಫುಡ್, ಇವೆಲ್ಲ ಬರ್ತಾವು. ಸೊ ಕಾಂಬಿನೇಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಹ್ಮ್ ಇನ್ನು ಕರೆಕ್ಟ್ ಸೆಂಟೆನ್ಸ್ ಕೇಳ್ತಾ ಇದ್ದಾರೆ. ಇಫ್ ಐ ವಾಸ್ ರಿಚ್ ಐ ವಿಲ್ ಬೈ ಎ ಕಾರ್, ಇಫ್ ಐ ವಾಸ್ ರಿಚ್ ಐ ವುಡ್ ಬೈ ಎ ಕಾರ್, ಇಫ್ ಐ ಆಮ್ ರಿಚ್ ಐ ವುಡ್ ಬೈ ಎ ಕಾರ್, ಇಫ್ ಐ ವಾಸ್ ರಿಚ್ ಐ ವಿಲ್ ಬೈ ಎ ಕಾರ್ ಅಂತ. ಇಫ್ ಕ್ಲಾಸ್ ಬಗ್ಗೆ ಕೇಳ್ತಾ ಇರೋದು. ಇಫ್ ವಾಸ್ ಬಂದು ಇಲ್ಲಿ ವಿಲ್ ಬಂದಿದೆ, ವರ್ ಬಂದು ವುಡ್ ಬಂದಿದೆ, ಯಾಮ್ ಬಂದು ವುಡ್ ಬಂದಿದೆ, ವರ್ ಬಂದು ವಿಲ್ ಬಂದಿದೆ. ಇದು ನೋಡ್ರೆ ಗೊತ್ತಾಗತ್ತ. ಸೊ ವರ್ ಬಂದು ವುಡ್ ಬರಬೇಕು. ಸೊ ಆಲ್ರೆಡಿ ವಿ1 ಬಂದ್ರೆ ವಿಲ್ ಬರಬೇಕು, ವಿ2 ಬಂದ್ರೆ ವುಡ್ ಬರಬೇಕು. ಸೊ ವಿ3 ಹ್ಯಾಡ್ ಪ್ಲಸ್ ವಿ3 ಬಂದ್ರೆ ವುಡ್ ಹ್ಯಾವ್ ಅನ್ನೋದು ಬರುತ್ತೆ ಅನ್ನೋದು ಗೊತ್ತಿದೆ. ಸೊ ಅದಕ್ಕಾಗಿ ಇದು ಸೆಕೆಂಡ್ ಕಂಡೀಷನಲ್ ಬರುವಂತದ್ದು. ಪಾಸ್ಟ್ ಸಿಂಪಲ್ ಬಂದ್ರೆ ಇಲ್ಲಿ ವುಡ್ ಅನ್ನೋದು ಬರಬೇಕು. ನೋಡ್ರಿ, ವರ್ ವುಡ್ ಈ ರೀತಿ, ವರ್ ವುಡ್ ಈ ರೀತಿ ಬರಬೇಕು. ಸೊ ಹೆಂಗೆ ಇರಲಿ. ಸೊ ಇಲ್ಲಿ ಕಂಡೀಷನಲ್ ಟೆನ್ಸಸ್ ಇವು ಕಂಪಲ್ಸರಿ 1 ಮಾರ್ಕ್ಸ್ ಅಂತ ಪಕ್ಕ ರೀ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೋರಿ ಫಸ್ಟ್ 1 ಮಾರ್ಕ್ಸ್ ಅಂತೂ ಪಕ್ಕ ಬರುತ್ತಾ. ಈ ಜೀರೋ ಕಂಡೀಷನ್ ಅಂತ ಕರಿತೀವಿ. ಇಫ್ ಬಂದು ಪ್ರೆಸೆಂಟ್ ಬರುತ್ತೆ. ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್, ಸೈಂಟಿಫಿಕ್ ಟ್ರೂತ್ಗಳಾಗ್ತದೆ. ಫಸ್ಟ್ ಕಂಡೀಷನಲ್ ಇಫ್ ಬಂದು ಪ್ರೆಸೆಂಟ್ ಬಂದು ವಿಲ್ ಬರುತ್ತೆ. ಇಫ್ ಇಟ್ ರೇನ್ಸ್ ವಿ1 ಬಂದು ವಿಲ್ ಬಂದಿದೆ, ವಿ2 ಬಂದು ವುಡ್ ಬಂದಿದೆ, ಹ್ಯಾಡ್ ಪ್ಲಸ್ ವಿ3 ಬಂದು ವುಡ್ ಹ್ಯಾವ್ ಬಂದಿದೆ, ಮುಗಿತು ಇಷ್ಟೇ. ಆದ್ರೆ ಇಫ್ ಐ ವರ್ ಯು ಇಸ್ ಅ ವೆರಿ ಕಾಮನ್ ಎಕ್ಸಾಮಿನೇಷನ್ ಎಕ್ಸ್ಪ್ರೆಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಇಫ್ ಐ ವರ್ ಅ ಬರ್ಡ್, ಇಫ್ ಐ ವರ್ ಅಂತ ಕೇಳ್ತಿರ್ತಾರ. ಸೊ 87th ಒನ್, ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ಡಿಸೈಡ್ ಕೇಳ್ತಾ ಇದ್ದಾರೆ. ಡಿಸೈಡ್ ದ ನೌನ್ ಫಾರ್ಮ್ ಕೇಳ್ತಾರೆ. ಡಿಸಿಸಿವ್, ಡಿಸಿಷನ್, ಡಿಸೈಡೆಡ್ಲಿ. ಸೊ ಡಿಸೈಡಿಂಗ್ ಅಂತ ಕೇಳ್ತಿದ್ದಾರೆ. ಸೊ ಈಸಿಯಾಗಿ ಗೊತ್ತಾಗ್ತದೆ ಡಿಸಿಷನ್ ಅನ್ನೋದು. ಸೊ ಡಿಸೈಡ್ ಇದ್ದದ್ದು ವರ್ಬ್ ಇದೆ, ಅದು ನೌನ್ ಫಾರ್ಮ್ ಡಿಸಿಷನ್ ಆಗುತ್ತೆ. ಸೊ ಇದು ವರ್ಬ್ ಆಗುತ್ತೆ. ಇನ್ನು ಎಡ್ಜೆಕ್ಟಿವ್ ಕೇಳಿದ್ರೆ ಡಿಸಿಸಿವ್ ಆಗ್ತಿತ್ತು, ಅಡ್ವರ್ಬ್ ಕೇಳಿದ್ರೆ ಡಿಸಿಸಿವ್ಲಿ ಆಗ್ತಿತ್ತು ಅಲ್ವಾ. ಓಕೆ, ನೋಡಿ, ಸಿ ಡಿಸೈಡೆಡ್ ಟು ಸ್ಟಡಿ ಹಾರ್ಡ್, ಶಿ ಮೇಡ್ ಅ ಡಿಸಿಷನ್, ಇಟ್ ವಾಸ್ ಡಿಸಿಸಿವ್ ವಿಕ್ಟ್ರಿ, ಹಿ ಆಕ್ಟೆಡ್ ಡಿಸಿಸಿವ್ಲಿ. ಸೊ ಇಲ್ಲಿ ನೋಡ್ರಿ, ಡಿಸಿಸಿವ್ಲಿ ಅನ್ನೋದು ಎಡ್ವರ್ಬ್ ಕೆಲಸ ಮಾಡ್ತಿದೆ. ಓಕೆ, ಡಿಸಿಸಿವ್ ವಿಕ್ಟರಿದಲ್ಲಿ ಇದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಡಿಸಿಷನ್ ಅನ್ನೋದು ನೌನ್ ಆಗಿ ಕೆಲಸ ಮಾಡ್ತಿದೆ. ಡಿಸೈಡೆಡ್ ಅನ್ನೋದು ವರ್ಬ್ ಆಗಿ ಕೆಲಸ ಮಾಡ್ತಿದೆ. ಸೊ ಬೇರೆ ಬೇರೆ ರೂಪವನ್ನು ತಗೊಳ್ತಾರೆ. ಓಕೆ, ಸೊ ಅದಕ್ಕನೇ ಇಲ್ಲಿ ಕೊಟ್ಟಿದ್ದೀನಿ ನೌನ್, ಅದೇ ರೀತಿ ಅಡ್ಜೆಕ್ಟಿವ್ ಅಂಡ್ ರೂಪ ಕೊಟ್ಟಿದ್ದೀನಿ. ಎಜುಕೇಟ್ ಇದ್ರೆ ಎಜುಕೇಶನ್ ನೌನ್ ಆಗಿ, ಎಜುಕೇಶನಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿ, ಎಜುಕೇಶನಲ್ಲಿ ಅನ್ನೋದು ಅಡ್ವರ್ಬ್ ಆಗಿ ಕೆಲಸ ಮಾಡ್ತಿದೆ. ಕ್ರಿಯೇಟ್ ಒಂದು ಇದೇ ಬಹಳ ಇಂಪಾರ್ಟೆಂಟ್ ರೀ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ, ಇದ್ರ ಮೇಲೆ ಮಾತ್ರ 4 ಕ್ವಶನ್ಸ್ ಮಾಡ್ಬೋದಲ್ಲ. ವಿ ಕ್ಯಾನ್ ಕ್ರಿಯೇಟ್ 4 ಕ್ವಶನ್ಸ್. ಒಂದು ಕ್ವಶನ್ಗೆ 4 ಎಕ್ಸ್ಟ್ರಾ ಕೊಟ್ಟಂಗ ಐತೆ. ಸೊ ಇದು ಅನುಕೂಲ ಆಗುತ್ತೆ. ಕ್ರಿಯೇಟ್ ಇದ್ದು ಕ್ರಿಯೇಷನ್ ಆಗುತ್ತೆ ನೌನ್ ಆಗಿ. ಆಮೇಲೆ ಕ್ರಿಯೇಟಿವ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಕ್ರಿಯೇಟಿವ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ಕಮ್ಯುನಿಕೇಟ್ ಅನ್ನೋದು ವರ್ಬ್ ಆದ್ರೆ, ಕಮ್ಯುನಿಕೇಶನ್ ಅನ್ನೋದು ನೌನ್, ಕಮ್ಯುನಿಕೇಟಿವ್ ಅಡ್ಜೆಕ್ಟಿವ್, ಕಮ್ಯುನಿಕೇಟಿವ್ಲಿ ಅನ್ನೋದು ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. 88th ಕ್ವಶನ್, ದ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್ ಯಾವುದು ಅಂತ ಕ್ವಶನ್ ಮಾಡ್ತಿದ್ದಾರೆ. ದ ಟೀಚರ್ ಆಸ್ಕ್ಡ್, ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್? ದ ಟೀಚರ್ ಆಸ್ಕ್ಡ್, ಇಲ್ಲಿ ಕಾಮ ಬಂದಿಲ್ಲ, ಇಲ್ಲಿ ಕಾಮ ಬಂದಿದೆ. ಹ್ಯಾವ್ ಯು ಕಂಪ್ಲೀಟೆಡ್ ಹೋಮ್ ವರ್ಕ್? ದ ಟೀಚರ್ ಆಸ್ಕ್ಡ್, ಇಲ್ಲಿ ಕಾಮ ಬಂದಿದೆ ಡಬಲ್ ಅನ್ನೋದು, ಬಟ್ ಇಲ್ಲಿ ಡಬಲ್ ಇದು ಬಂದಿಲ್ಲ, ಕ್ವಶನ್ ಮಾರ್ಕ್ ಇಲ್ಲ, ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಕಾಮ ಬಂದಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್. ಸಿಂಪಲ್ ಇದು ನೋಡ್ರೆ ಗೊತ್ತಾಗುತ್ತೆ. ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್. ಸೊ ಇದು ರಿಪೋರ್ಟರ್ ಸ್ಪೇಸ್ ದಲ್ಲಿದೆ. ಸೊ ಡೈರೆಕ್ಟ್ ಸ್ಪೇಸ್ ದಲ್ಲಿ ಇದ್ದಾದ್ರೆ ಇದು ರಿಪೋರ್ಟಿಂಗ್ ವರ್ಬ್ ಅನ್ನೋದು ಕಾಮ. ಸೊ ಕೊಟೇಶನ್ ಒಳಗಡೆ ಬರ್ತಾವ, ಅದಾದ್ಮೇಲೆ ಕ್ವಶನ್ ಮಾರ್ಕ್, ಆದ್ಮೇಲೆ ಕೊಟೇಶನ್ ಮಾರ್ಕ್ ಕಂಪ್ಲೀಟ್ ಆಗಿದೆ.
ಸೊ ಅದು ಕರೆಕ್ಟ್ ಆಗುತ್ತೆ. ಓಕೆ, ಡೈರೆಕ್ಟ್ ಸ್ಪೀಚ್ ಇದ್ದಾಗ ಇವೆಲ್ಲ ಇಂಪಾರ್ಟೆಂಟ್ ನೋಟ್ಸ್. ಸಿಂಬಲ್ಸ್, ಕಾಮಾ ಬರಬೇಕು, ಫುಲ್ ಸ್ಟಾಪ್ ಬರಬೇಕು, ಕ್ವಶನ್ ಮಾರ್ಕ್ ಬರಬೇಕು, ಎಕ್ಸ್ಕ್ಲಮೇಟರಿ ಅಂಡ್ ಕೊಟೇಶನ್ ಮಾರ್ಕ್ಸ್ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್, ಕೀ ಫ್ಯೂಚರ್ ಆಫ್ ಅ ಡೈರಿ ಎಂಟ್ರಿ ಈಸ್ ಅಂತ ಕ್ವಶನ್ ಕೇಳ್ತಿದ್ದಾರೆ. ಡೈರಿ ಎಂಟ್ರಿ ಮೇಲೆ ಇರುವಂತ ಕ್ವಶನ್. Key feature of diary entry. In formal language and address, written in third person with the date and subject. Personal, informal tone with the date and expression of feelings. Objective reporting of events. So ಇದ್ರ ಬಗ್ಗೆ ಡೈರಿ ಎಂಟ್ರಿ ಕೂಡ ಮಾಡಿದ್ದೀನಿ, ದಯವಿಟ್ಟು ನೋಡಿ ವಿಡಿಯೋ. ಅಷ್ಟೇ ಅಲ್ಲ, ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್, ಎಲ್ಲಾನು ರೈಟಿಂಗ್ ಸೆಕ್ಷನ್ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡಿದೀನಿ. ಸೊ ದಯವಿಟ್ಟು ನೋಡಿ, ಯಾಕಂದ್ರೆ ಅದ್ರ ಬಗ್ಗೆನೇ ಫಾರ್ಮೆಟ್ ಕ್ವಶನ್ ಕೇಳ್ತಿರ್ತಾರೆ. ಸೊ ಇಲ್ಲಿ ಕರೆಕ್ಟ್ ಆದದ್ದು ಪರ್ಸನಲ್ ಇನ್ಫಾರ್ಮ್ ಎರಡೂ ಬರ್ತೈತಿ ಡೈರಿ ಎಂಟ್ರಿದಲ್ಲಿ. ಟೂನ್ ವಿತ್ ಡೇಟ್ ಕಂಪಲ್ಸರಿ ಬರಬೇಕು, ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್ ಇರಲೇಬೇಕು. ಡೈರಿ ಎಂಟ್ರಿ ಮಾಡ್ಬೇಕಾದ್ರೆ ಪರ್ಸನಲ್ ರೆಕಾರ್ಡ್ ಒನ್ಸ್ ಎಕ್ಸ್ಪೀರಿಯನ್ಸ್, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಇಂಪಾರ್ಟೆನ್ಸ್ ಫೀಚರ್ಸ್ ಇರ್ತೈತಿ. ಡೈರಿ ಎಂಟ್ರಿದಲ್ಲಿ ಒಬ್ಬ ವ್ಯಕ್ತಿಯ ಭಾವನೆಗಳನ್ನ, ವಿಚಾರಗಳನ್ನ, ಅನುಭವಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಯೂಸ್ ಮಾಡುವಂತ ಒಂದು ದಾಖಲೆ ಆಗಿರುತ್ತೆ. ಸೊ ಅಲ್ಲಿ ಡೇಟ್ ಇರುತ್ತಾ, ಪರ್ಸನಲ್ ಅಥವಾ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು. ಫಸ್ಟ್ ಪರ್ಸನ್ ಆಗಿ ನರೇಟ್ ಮಾಡ್ತೀವಿ ಅದನ್ನ ಐ, ಮೀ, ಮೈ ಅಂತ. ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಇರ್ತವೆ, ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಇರ್ತದೆ. ಯೂಶುವಲಿ ರಿಟರ್ನ್ ಫಾರ್ ಒನ್ಸ್, ನಮಸ್ ನಾವೇ ಬರಿತೀವಿ. ಆಮೇಲೆ ಎಕ್ಸಾಂಪಲ್ ಯಾವ್ದಾದ್ರು ಡೇಟ್ ಹಾಕಿದ್ದೇವೆ, ಡಿಯರ್ ಡೈರಿ ಅಂತ, ಟುಡೇ ವಾಸ್ ಅ ವಂಡರ್ಫುಲ್ ಡೇ, ಐ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಅಂತ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ. ಓಕೆ, ಡೈರಿ ಪರ್ಸನಲ್ ಇರ್ಬೋದು, ಫಸ್ಟ್ ಪರ್ಸನ್ ಫೀಲಿಂಗ್ಸ್ ಅಂಡ್ ಡೇಟ್ ಅಂತ ನೆನ್ಪಿಟ್ಕೋರಿ. ಡೈರಿ ಪರ್ಸನಲ್ ಫೀಲಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ನಾನು ಹೇಳುವಂಥದ್ದು. ನೋಟಿಸ್ ಬ್ರೀಫ್ ಪಬ್ಲಿಕ್ ಇನ್ಫಾರ್ಮೇಶನ್ ಅನ್ನು ಹೇಳುವಂಥದ್ದು. ರಿಪೋರ್ಟ್ ರೈಟಿಂಗ್ ಪಂಕ್ಚುಯಲ್ ಅಂಡ್ ಅಬ್ಜೆಕ್ಟಿವ್ ಇನ್ಫಾರ್ಮೇಶನ್ ಅನ್ನು ಹೇಳುವಂಥದ್ದು. ಅಂಡ್ ಫಾರ್ಮಲ್ ಲೆಟರ್ ಫಾರ್ಮಲ್ ಕಮ್ಯುನಿಕೇಶನ್ ಮಾಡುವಂಥದ್ದು. ನೆನ್ಪಿಟ್ಕೋರಿ ಎಂಟ್ರಿ ಡೈರಿ ರೈಟಿಂಗ್, ನೋಟಿಸ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್ ಅಂಡ್ ಫಾರ್ಮಲ್ ಲೆಟರ್ ರೈಟಿಂಗ್ ಬಗ್ಗೆ ಕೊಟ್ಟಿದೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಮೆಸೇಜ್ ಈಸ್, ಏನ್ ಇರ್ಬೇಕು ಮೆಸೇಜ್ ಅಲ್ಲಿ ಯಾವುದು ಅಂತಂದ್ರೆ, ಮೆಸೇಜ್ ರೈಟಿಂಗ್ ಕ್ವಶನ್ ಇದು. ರೈಟರ್ಸ್ ಫುಲ್ ಅಡ್ರೆಸ್ ಇರ್ಬೇಕಾ, ನೇಮ್ ಆಫ್ ಸೆಂಡರ್, ರಿಸೀವರ್, ಡೇಟ್ ಟೈಮ್ ಅಂಡ್ ಮೆಸೇಜ್ ಕಂಟೆಂಟ್ ಇರ್ಬೇಕಾ, ಸಬ್ಜೆಕ್ಟ್ ಲೈನ್ ಅಂಡ್ ಸೊಲ್ಯೂಟೇಷನ್ ಇರ್ಬೇಕಾ, ಕನ್ಕ್ಲೂಷನ್ ಅಂಡ್ ಸಿಗ್ನೇಚರ್ ಓನ್ಲಿ ಇರ್ಬೇಕಾ ಅಂತಂದ್ರೆ ನೋಡ್ರಿ, ನೇಮ್ ಆಫ್ ಸೆಂಡರ್ ಇರ್ಬೇಕು, ರಿಸೀವರ್ ಇರ್ಬೇಕು, ಮೆಸೇಜ್ ರೈಟಿಂಗ್ ಯಾರು ಕಳಿಸ್ತಾರೆ, ಯಾರಿಗೆ ಕಳಿಸ್ತಾರೆ, ಡೇಟ್ ಯಾವಾಗ, ಟೈಮಿಂಗ್ ಯಾವಾಗ, ಎಲ್ಲವನ್ನು ಅಲ್ಲಿ ಇರಬೇಕು. ಕಂಟೆಂಟ್ ಕೂಡ ಇರಬೇಕು. ಈ ಮೆಸೇಜ್ ರೈಟಿಂಗ್ ಅನ್ನೋದು ಬ್ರೀಫ್ ರಿಟರ್ನ್ ಕಮ್ಯುನಿಕೇಶನ್ ಇರುತ್ತೆ, ಇಂಟರ್ನೆಟ್ ಟು ಕನ್ವೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಟು ಅನದರ್ ಪರ್ಸನ್ಗೆ ಹೇಳುವಂತ ಮಾಹಿತಿ ಅದರಲ್ಲಿ ಇರುತ್ತೆ. ಗುಡ್ ಮೆಸೇಜ್ ಜನರಲಿ ಯಾವ ರೀತಿ ಇರಬೇಕು ಫಾರ್ಮೆಟ್ ಅಂದ್ರೆ, ಡೇಟ್ ಇರಬೇಕು, ಟೈಮ್ ಇರಬೇಕು, ನೇಮ್ ಆಫ್ ರಿಸೀವರ್ ಇರಬೇಕು, ರಿಸೀವರ್ ಸ್ಪೆಲ್ಲಿಂಗ್ ನೋಡ್ರಿ, ಮೇನ್ ಮೆಸೇಜ್ ಆಥರ್ ಕಂಟೆಂಟ್ ಇರಬೇಕು, ನೇಮ್ ಆಫ್ ಸೆಂಡರ್ ಇರಬೇಕು. ಯಾಕಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಎಸೆನ್ಷಿಯಲ್ ಇನ್ಫಾರ್ಮೇಶನ್ ದಟ್ ದ ರಿಸೀವರ್ ನೀಡ್ಸ್ ಟು ನೋ. ಏನ್ ಗೊತ್ತಾಗಬೇಕಿದೆ ಅನ್ನೋ ಅದು ಅಲ್ಲಿ ಮೆನ್ಷನ್ ಮಾಡಬೇಕು. ಎಕ್ಸಾಂಪಲ್ ಹೇಳೋದಾದ್ರೆ ನೋಡ್ರಿ, ಮೆಸೇಜ್ ಡೇಟ್ ಕೊಟ್ಟಿದ್ದೆ, ಟೈಮಿಂಗ್ ಕೊಟ್ಟಿದ್ದೇವೆ, ರವಿ ಕಾಲ್, ರವಿ ಫೋನ್ ಮಾಡಿದ್ದ, ಯಾಸ್ ಯು ಟು ಅಟೆಂಡ್ ದ ಮೀಟಿಂಗ್ ಅಟ್ 3 PM ಟುಡೇ ಅಂತ ಕೊಟ್ಟದ್ದು ಮುಗೀತು. ಸುರೇಶ್ ಯಾರು ಕೊಟ್ಟಿದ್ದಾನೆ, ಇಷ್ಟೇನೆ. ಮೆಸೇಜ್ ರೈಟಿಂಗ್ ಒಂದು ಬ್ರೀಫ್ ಇರಬೇಕು, ಕ್ಲಿಯರ್ ಇರಬೇಕು, ಅಕ್ಯುರೇಟ್ ಇರಬೇಕು ಮತ್ತು ಕಂಪ್ಲೀಟ್ ಅನಿಸ್ಬೇಕು. ಸೊ ಅದಕ್ಕೆ ಮೆಸೇಜ್ ರೈಟಿಂಗ್ ಅಂತ ಹೇಳ್ತೇವೆ. ಇನ್ನು ದ ಮೇನ್ ಪರ್ಪಸ್ ಆಫ್ ನೋಟಿಸ್ ರೈಟಿಂಗ್ ಉದ್ದೇಶವೇನು ಅಂತ ಕೇಳಿದ್ರೆ, ಟು ಎಕ್ಸ್ಪ್ರೆಸ್ ಪರ್ಸನಲ್ ಫೀಲಿಂಗ್ಸ್, ನೋಟಿಸ್ ಬಗ್ಗೆನ, ಟು ಗಿವ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಅನ್ ಇವೆಂಟ್, ಟು ಇನ್ಫಾರ್ಮ್ ಅ ಲಾರ್ಜ್ ಗ್ರೂಪ್ ಅಬೌಟ್ ಸಮಥಿಂಗ್ ಇಂಪಾರ್ಟೆಂಟ್ ಬ್ರೀಫ್ಲಿ, ಟು ರೈಟ್ ಅ ಸ್ಟೋರಿ ಅಂತ ಕೇಳಿದ್ರೆ, ಟು ಇನ್ಫಾರ್ಮ್ ಅ ಲಾರ್ಜ್ ಗ್ರೂಪ್ ಅಬೌಟ್ ಸಮಥಿಂಗ್ ಇಂಪಾರ್ಟೆಂಟ್ ಬ್ರೀಫ್ಲಿ ಅಂತ ಅನ್ನೋದು ಬರುತ್ತೆ. ಟು ಇನ್ಫಾರ್ಮ್ ಅ ಲಾರ್ಜ್ ಗ್ರೂಪ್ ಅಬೌಟ್ ಸಮಥಿಂಗ್ ಇಂಪಾರ್ಟೆಂಟ್ ಬ್ರೀಫ್ಲಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ನೋಟಿಸ್ ಅನ್ನೋದು ಶಾರ್ಟ್ ಫಾರ್ಮಲ್ ಅನೌನ್ಸ್ಮೆಂಟ್ ಇರ್ತೈತಿ, ಇಂಟೆಂಟ್ ಫಾರ್ ಅ ಗ್ರೂಪ್ ಆಫ್ ಪೀಪಲ್ಗೆ, ಜನರಿಗೆ. ಇಟ್ ಮೇ ಪ್ರೊವೈಡ್ ಇನ್ಫಾರ್ಮೇಶನ್ ಏನೇನು ಕೊಡುತ್ತಾ, ಮೀಟಿಂಗ್ಸ್, ಕಾಂಪಿಟೇಷನ್ಸ್, ಸ್ಕೂಲ್ ಇವೆಂಟ್ಸ್, ಲಾಸ್ಟ್ ಅಂಡ್ ಫೌಂಡ್ ಐಟಮ್ಸ್, ಹಾಲಿಡೇಸ್, ವರ್ಕ್ಶಾಪ್ಸ್, ಎಕ್ಸಾಮಿನೇಷನ್ಸ್ ಬಗ್ಗೆ ಮಾಹಿತಿ ಕೊಡುತ್ತಾ. ಇದು ಬ್ರೀಫ್ ಇರಬೇಕು, ಕ್ಲಿಯರ್ ಇರಬೇಕು, ಫಾರ್ಮಲ್ ಇರಬೇಕು. ನಿಮ್ಗೆ ಇಟ್ಕೋರಿ, ಇನ್ಫಾರ್ಮೇಟಿವ್ ಇರುತ್ತಾ, ಇನ್ಫಾರ್ಮೇಟಿವ್ ಇರುತ್ತೆ. ಇನ್ಫಾರ್ಮಲ್ ಬೇರೆ, ಇನ್ಫಾರ್ಮೇಟಿವ್ ಬೇರೆನಾ ಮತ್ತು. ಅಂಡ್ ಡಿಫ್ರೆನ್ಸ್ ನೋಡ್ಕೊಡಿ, ನೋಟಿಸ್ ರೈಟಿಂಗ್ ಮೆಸೇಜ್ ರೈಟಿಂಗ್ ಡಿಫ್ರೆನ್ಸ್ ಅಂದ್ರೆ, ನೋಟಿಸ್ ರೈಟಿಂಗ್ ಇನ್ಫಾರ್ಮೇಶನ್ ಫಾರ್ ಅ ಲಾರ್ಜರ್ ಗ್ರೂಪ್ ಆಫ್ ದ ಪಬ್ಲಿಕ್ಗೆ, ಮೆಸೇಜ್ ಇನ್ಫಾರ್ಮೇಶನ್ ನೀಡಿದ ಪರ್ಟಿಕ್ಯುಲರ್ ಪರ್ಸನ್ಗೆ. ಗೊತ್ತಾಯ್ತಾ? ಸೊ ದಟ್ ಇಸ್ ದ ಡಿಫರೆನ್ಸ್. ದೇ ಮೇ ಆಸ್ಕ್ ಕ್ವಶನ್ ಆನ್ ದೀಸ್ ಡಿಫರೆನ್ಸಸ್, ನೋ ರೈಟ್. ಅಂಡ್ ದ ಸ್ಟೇಟ್ಮೆಂಟ್ ದಟ್ ಇಸ್ ಬೆಸ್ಟ್ ಸುಟೆಡ್ as this is for an argumentative essay on ಆನ್ಲೈನ್ ಕ್ಲಾಸಸ್ ಬಗ್ಗೆ ಇದ್ದರೆ, ಬೆಸ್ಟ್ ಸೂಟೆಡ್ ದಿಸ್ ಇಸ್ ಕೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್.
Online classes became popular during COVID. Online classes are better than offline classes because they are flexible, cost effective, and accessible. I attended online classes last year. What are online classes? Our question of the statement that is the best suited as a thesis for an argumentative essay on the online classes. Correct, although the online classes are better than offline classes because they are flexible, cost effective, and accessible. ಅವರು ಅಲ್ಲಿ ಕೇಳ್ತಾರೆ ದಿಸ್ ಈಸ್ ಅನ್ ಅರ್ಗ್ಯುಮೆಂಟಿವ್ ಎಸ್ಸೆ ಕೇಳ್ತಿದ್ದಾರೆ ಅದಕ್ಕಾಗಿ ಅದು ಕರೆಕ್ಟ್. ಎಕ್ಸ್ಪ್ಲನೇಷನ್ ದಲ್ಲಿ ನೋಡಿ ಥಿಸಿಸ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಆರ್ಗ್ಯುಮೆಂಟ್ ಅಂಡ್ ಪೊಸಿಷನ್ ಅನ್ನ ತೋರಿಸುವಂಥದ್ದು an argumentative essay ದಲ್ಲಿ. Option 2, clearly express an opinion, position, view, reasons that can be developed in the essay. Thesis means online classes are better than offline classes because they are flexible, cost effective, and accessible ಅನ್ನೋದು. The writer can then develop three arguments on the flexible, cost effectiveness, and accessibility. So, ಒಂದನೇ ಆಪ್ಷನ್ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ನಾಟ್ ಅನ್ ಆರ್ಗ್ಯುಮೆಂಟ್. ಥರ್ಡ್ ಆಪ್ಷನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು. ಫೋರ್ತ್ ಒನ್ ಕ್ವಶನ್ ನಾಟ್ ದಿಸ್ ಇಸ್ ಅನ್ನೋದು. ಸೊ ಅದಕ್ಕಾಗಿ ಆರ್ಗ್ಯುಮೆಂಟೇಟಿವ್ ಎಸ್ಸೆ ಅಂದ್ರೆ ಕ್ಲಿಯರ್ ಕ್ಲೇಮ್ ಒಪಿನಿಯನ್ ಪ್ಲಸ್ ರೀಸನ್ಸ್ ಇರಬೇಕು. ಓಕೆ. ಅಂಡ್ 93 ಯು ಮಸ್ಟ್ ವೇರ್ ಹೆಲ್ಮೆಟ್ ವೈಲ್ ರೈಡಿಂಗ್ ಅಂತ ಇದ್ರೆ ದ ವರ್ಡ್ ಮಸ್ಟ್ ಅನ್ನೋದು ಏನ್ ಇಂಪ್ಲೈ ಮಾಡುತ್ತೆ? ಏನು ಪಾಸಿಬಿಲಿಟಿನ, ಎಬಿಲಿಟಿನ, ಅಬ್ಲಿಗೇಷನ್, ಪರ್ಮಿಷನ್ ಅಂತ ಕೇಳಿದ್ರೆ ಅಬ್ಲಿಗೇಷನ್. ಸೊ ಮಸ್ಟ್ ಒಂದು ಅಬ್ಲಿಗೇಷನ್. ಇದು ಸ್ಟ್ರಾಂಗ್ ಅಬ್ಲಿಗೇಷನ್ ಅಥವಾ ನೆಸೆಸಿಟಿ ಅಂತ ತೋರಿಸುವಂಥದ್ದು ಮಾಡಲ್ ವರ್ಬ್ ಮಸ್ಟ್. ಯು ಮಸ್ಟ್ ವೇರ್ ಹೆಲ್ಮೆಟ್. ವಾರ್ನಿಂಗ್ ಹೆಲ್ಮೆಟ್ ಈಸ್ ಕಂಪಲ್ಸರಿ ನೆಸೆಸರಿ ಅನ್ನೋದು. ಕ್ಯಾನ್ ಅನ್ನೋದು ಎಬಿಲಿಟಿ ಅಥವಾ ಪರ್ಮಿಷನ್ ತೋರಿಸುವಂಥದ್ದು. ಕುಡ್ ಅನ್ನೋದು ಪಾಸ್ಟ್ ಎಬಿಲಿಟಿಯನ್ನು ತೋರಿಸುವಂಥದ್ದು ಮತ್ತು ಪೊಲೈಟ್ ಪಾಸಿಬಿಲಿಟಿಯನ್ನು ತೋರಿಸುವಂಥದ್ದು. ನೋಡ್ರಿ ನಮ್ದು ಎಕ್ಸ್ಪ್ಲನೇಷನ್ ಮಜಾ ಇರೋದು. ಇದರಲ್ಲಿ ಎಷ್ಟು 1 2 3 4 5 6 7 8 ಕ್ವಶನ್ಸ್ ಮಾತ್ರ ಬಂದಿದೆ. ಕ್ಯಾನ್ ಅನ್ನೋದು ಎಬಿಲಿಟಿ ಮತ್ತು ಪರ್ಮಿಷನ್ ಅನ್ನ, ಕುಡ್ ಅನ್ನೋದು ಪಾಸ್ಟ್ ಎಬಿಲಿಟಿ ಮತ್ತು ಪೊಲೈಟ್ ಪಾಸಿಬಿಲಿಟಿಯನ್ನ, ಮೇ ಅನ್ನೋದು ಪರ್ಮಿಷನ್ ಮತ್ತು ಪಾಸಿಬಿಲಿಟಿಯನ್ನ, ಮೈಟ್ ಅನ್ನೋದು ಪಾಸಿಬಿಲಿಟಿಯನ್ನ, ಮಸ್ಟ್ ಅನ್ನೋದು ಸ್ಟ್ರಾಂಗ್ ಅಬ್ಲಿಗೇಷನ್ ಅನ್ನ ನೆಸೆಸಿಟಿಯನ್ನ, ಶುಡ್ ಅನ್ನೋದು ಅಡ್ವೈಸ್ ಅಥವಾ ಡ್ಯೂಟಿಯನ್ನ, ವಿಲ್ ಅನ್ನೋದು ಫ್ಯೂಚರ್ ವಿಲ್ಲಿಂಗ್ನೆಸ್ ಅನ್ನ, ವುಡ್ ಅನ್ನೋದು ಪೊಲೈಟ್ ರಿಕ್ವೆಸ್ಟ್ ಹೈಪೋಥೆಟಿಕಲ್ ಸಿಚುವೇಶನ್. You must obey traffic rules means obligation. You may leave now under permission. You can swim under ability. It might rain possibility. You should work hard under advice. Newspaper report does not have a Niralla headline and byline Niralla. 5 W's and 1 H. ಅದು ಇರಲ್ಲ. 5 W's ಅಂದ್ರೆ what, when, where, who, why, you ಮತ್ತು how ಅನ್ನೋದು ಇರಲ್ಲ. Writer's personal and opinion and emotions are factual details in past tense ದಲ್ಲಿ. ಸೊ ಇಲ್ಲಿ ಇವೆಲ್ಲ ಇರ್ತವೆ. ಯಾವುದು ಇರಲ್ಲ, ಇದು ಇರುತ್ತೆ, ಇದು ಇರುತ್ತೆ, ಇದನ್ನು ಕೂಡ ಇರುತ್ತೆ. ಬಟ್ ರೈಟರ್ಸ್ ಪರ್ಸನಲ್ ಒಪಿನಿಯನ್ ಅಂಡ್ ಎಮೋಷನ್ಸ್ ಅಲ್ಲಿ ಇರೋದಿಲ್ಲ. ಈ ನ್ಯೂಸ್ ಪೇಪರ್ದಲ್ಲಿ ಫ್ಯಾಕ್ಚುಯಲ್, ಅಬ್ಜೆಕ್ಟಿವ್ ಅಂಡ್ ಇನ್ಫಾರ್ಮೇಟಿವ್ ಇರುತ್ತೆ. ಕಾಮನ್ ಆಗಿ ಹೆಡ್ಲೈನ್, ಬೈಲೈನ್, ಡೆಡ್ಲೈನ್. ಸೊ 5 W's and 1 H ಫ್ಯಾಕ್ಚುಯಲ್ ಡೀಟೇಲ್ಸ್ ಇರ್ತವೆ. ರಿಲೆವೆಂಟ್ ಕೊಟೇಶನ್ಸ್ ಇರ್ತವೆ. ಯೂಶುವಲಿ ಪಾಸ್ಟ್ ಟೆನ್ಸ್ ಆರ್ ಕಂಪ್ಲೀಟೆಡ್ ಇವೆಂಟ್ಸ್ ಇರ್ತವೆ. 5 W's ಅಂದ್ರೆ ವಾಟ್, ವೆನ್, ವೇರ್, ಹೂ, ವೈ ಅನ್ನೋದು. 1 H ಅಂದ್ರೆ ಹೌ ಅನ್ನೋದು. ಇವೆಲ್ಲ ಬರ್ತವೆ. ವಾಟ್ ಹ್ಯಾಪನ್, ವೆನ್ ಡಿಡ್ ಹ್ಯಾಪನ್, ವೇರ್ ಡಿಡ್ ಹ್ಯಾಪನ್, ಹೂ ವಾಸ್ ಇನ್ವಾಲ್ವ್, ವೈ ಡಿಡ್ ಇಟ್ ಹ್ಯಾಪನ್, ಹೌ ಡಿಡ್ ಇಟ್ ಹ್ಯಾಪನ್ ಅನ್ನೋದು ಬರ್ತದೆ. ರಿಪೋರ್ಟ್ ರೈಟಿಂಗ್ ಅನ್ನೋದು ಫ್ಯಾಕ್ಟ್ಸ್ ನಾಟ್ ಪರ್ಸನಲ್ ಫೀಲಿಂಗ್ಸ್ ಅನ್ನೋದು ನೆನ್ಪಿಟ್ಕೊಡ್ರಿ. ಇನ್ನ every child deserve a book, not a burden, a brighter future with education. These lines can be aptly used prepared placardದಲ್ಲಿ to encourage child labor, to go against child labor, advertise for school, collect funds for child labor. So go against child labor. So ಯಾಕಂದ್ರೆ the statement contrast ಮತ್ತು education with child labor. Every child deserves a book, not a burden. Here, book symbolize education and burden symbolizes child labor. ಅದಕ್ಕಾಗಿ ನಮ್ಮ ಪ್ರಕಾರ ಇಂಟೆಂಡ್ ಅಪೋಸ್ ಚೈಲ್ಡ್ ಲೇಬರ್ ಅಂಡ್ ಪ್ರಮೋಟ್ ಎಜುಕೇಶನ್ ಅನ್ನ ಪ್ರಮೋಟ್ ಮಾಡುತ್ತದೆ. ಪ್ಲಾಕಾರ್ಡ್ ಅಂತಂದ್ರೆ ಸೈನ್ ಬೋರ್ಡ್ ಇರ್ತೈತಿ, ಪೋಸ್ಟರ್, ಸೈನ್ ಬೋರ್ಡ್ ಅಥವಾ ಪೋಸ್ಟರ್ ಕ್ಯಾರಿಂಗ್ ಎ ಮೆಸೇಜ್ ಅನ್ನು ಓದುವಂಥದ್ದು. ಚೈಲ್ಡ್ ಲೇಬರ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ವರ್ಕ್ ದಟ್ ಈಸ್ ಹಾರ್ಮ್ಫುಲ್ ಆರ್ ಇಂಟರ್ಫಿಯರ್ಸ್ ವಿತ್ ದ ಎಜುಕೇಶನ್. Education process of learning and acquiring knowledge.
ಸೊ ಇವೆಲ್ಲವೂ ಎದಕ್ಕೆ ಕೇಳ್ತಾರೆ ಅಂದ್ರೆ ನಿಮ್ಮ ಎಬಿಲಿಟಿನ ಚೆಕ್ ಮಾಡ್ಲಿಕ್ಕೆ, ಪರ್ಪಸ್ ಅಂಡ್ ಮೆಸೇಜ್ ಆಫ್ ವಿಜುವಲ್ ರಿಟರ್ನ್ ಕಮ್ಯುನಿಕೇಶನ್. The most important point to be included in profile is ಯಾವ್ದಿರ್ಬೇಕು ಪ್ರೊಫೈಲ್ ರೈಟಿಂಗ್ ದಲ್ಲಿ. The underlined personal opinions, logically organized facts of the person, long quotation from books, only date of birth. ನೋಡಿ, ಲಾಜಿಕಲಿ ಆರ್ಗನೈಸ್ಡ್ ಫ್ಯಾಕ್ಟ್ಸ್ ಆಫ್ ದ ಪರ್ಸನ್ ಇರಬೇಕು ಪ್ರೊಫೈಲ್ ರೈಟಿಂಗ್ ಅಲ್ಲಿ. ಲಾಜಿಕಲಿ ಆರ್ಗನೈಸ್ಡ್ ಫ್ಯಾಕ್ಟ್ಸ್ ಆಫ್ ದ ಪರ್ಸನ್. ಪ್ರೊಫೈಲ್ ಏನ್ ಪ್ರೆಸೆಂಟ್ಸ್ ಮಾಡುತ್ತೆ ಅಂದ್ರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಅ ಪರ್ಸನ್ ಇನ್ ಅ ಕ್ಲಿಯರ್ ಅಂಡ್ ಆರ್ಗನೈಸ್ಡ್ ಮ್ಯಾನರ್ದಲ್ಲಿ. ಆ ಪ್ರೊಫೈಲ್ ದಲ್ಲಿ ಏನೇನ್ ಇರಬೇಕು? ನೇಮ್ ಇರುತ್ತಾ, ಡೇಟ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಇರುತ್ತಾ, ಎಜುಕೇಶನ್ ಇರುತ್ತಾ, ಪ್ರೊಫೆಷನ್, ಅಚೀವ್ಮೆಂಟ್ಸ್, ಅವಾರ್ಡ್ಸ್, ಮೇಜರ್ ಕಂಟ್ರಿಬ್ಯೂಷನ್ಸ್, ಇಂಪಾರ್ಟೆಂಟ್ ವರ್ಕ್ಸ್ ಇರ್ತವೆ, ಹಾಬೀಸ್, ಇಂಟ್ರೆಸ್ಟ್ ಅಂಡ್ ವೇರ್ ರಿಲೆವೆಂಟ್ ಅನ್ನೋದು ಇರುತ್ತೆ. ರಿಲೆವೆಂಟ್ ಆಗಿರ್ತವೆ, ಫ್ಯಾಕ್ಚುಯಲ್ ಅಂಡ್ ಲಾಜಿಕಲ್ ಆರ್ಗನೈಸೇಷನ್ ಇರುತ್ತೆ ಇಲ್ಲಿ. ಪ್ರೊಫೈಲ್ ಮೀನ್ಸ್ ರೆಲೆವೆಂಟ್ ಫ್ಯಾಕ್ಟ್ಸ್, ಲಾಜಿಕಲ್ ಆರ್ಗನೈಸೇಷನ್ ಮುಂದೆ ನೆನಪಿಟ್ಕೋರಿ. ಬ್ಯೂಟಿಫುಲ್. ಅನ್ನೆಸೆಸರಿ ಒಪಿನಿಯನ್ಸ್ ಬರಲ್ಲ, ಅನ್ರಿಲೇಟೆಡ್ ಡೀಟೇಲ್ಸ್ ಬರಲ್ಲ, ಓನ್ಲಿ ಒನ್ ಫ್ಯಾಕ್ಟ್ ಅನ್ನೋದು ಇರಲ್ಲ. ಥೀಮ್ ಆಫ್ ಸ್ಟೋರಿ ಮೀನ್ಸ್ ಏನಪ್ಪಾ? ಥೀಮ್ ಆಫ್ ಸ್ಟೋರಿ ಮೀನ್ಸ್ ದ ನೇಮ್ಸ್ ಆಫ್ ಕ್ಯಾರೆಕ್ಟರ್ಸ್, ದ ಸೆಂಟ್ರಲ್ ಆಫ್ ಐಡಿಯಾ ಟು ಬಿ ಕನ್ವೇಡ್, ದ ನಂಬರ್ ಆಫ್ ಪೇಜಸ್, ದ ಡಯಲಾಗ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ಅಂತಂದ್ರೆ ದ ಸೆಂಟ್ರಲ್ ಐಡಿಯಾ ಟು ಬಿ ಕನ್ವೇಡ್ ಆಗಬೇಕು. ದಟ್ ಇಸ್ ದ ಥೀಮ್ ಆಫ್ ಅ ಸ್ಟೋರಿ. ಥೀಮ್ ಅಂದ್ರೆ ಸೆಂಟ್ರಲ್ ಐಡಿಯಾ ಅಥವಾ ಮೆಸೇಜ್ ಆಫ್ ಅಂಡರ್ಲೈನ್ ಮೀನಿಂಗ್ ಆಫ್ ಅ ಲಿಟ್ರರಿ ಇದು ವರ್ಕ್. ಒಂದು ಸ್ಟೋರಿ ಅಬೌಟ್ ಅ ಪೂರ್ ಬಾಯ್ ಹೂ ಸಕ್ಸೆಸ್ ಥ್ರೂ ಹಾರ್ಡ್ ವರ್ಕ್ ಮೇ ಹ್ಯಾವ್ ದ ಥೀಮ್ ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸೆಸ್ ಅನ್ನೋದು. ಸ್ಟೋರಿ ಅಬೌಟ್ ಫ್ರೆಂಡ್ಶಿಪ್ ಮೇ ಹ್ಯಾವ್ ದ ಥೀಮ್ ಟ್ರೂ ಫ್ರೆಂಡ್ಶಿಪ್ ರಿಕ್ವೈರ್ಸ್ ಲಾಯಲ್ಟಿ ಅಂಡ್ ಸ್ಯಾಕ್ರಿಫೈಸ್ ಅನ್ನೋದು. ಅಥವಾ ಸ್ಟೋರಿ ಅಬೌಟ್ ಎನ್ವೈರನ್ಮೆಂಟ್ ಡಿಸ್ಟ್ರಕ್ಷನ್ ಮೇ ಹ್ಯಾವ್ ದ ಹ್ಯೂಮನ್ ಬೀಯಿಂಗ್ಸ್ ಮಸ್ಟ್ ಪ್ರೊಟೆಕ್ಟ್ ನೇಚರ್ ಅನ್ನೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ಸ್ ಅಂತ ಪ್ಲಾಟ್ ಅಂದ್ರೆ ವಾಟ್ ಹ್ಯಾಪನ್ಸ್ ಇನ್ ದ ಸ್ಟೋರಿ, ದಟ್ಸ್ ಅ ಪ್ಲಾಟ್ ಅಂತ ಕರಿತೀವಿ. ಥೀಮ್ ಅಂತಂದ್ರೆ ಏನು ಆಯ್ತು ಆ ಸ್ಟೋರಿದಲ್ಲಿ ಅನ್ನೋದೇ ಪ್ಲಾಟ್ ಅಂತ ಕರಿತೀವಿ. ಥೀಮ್ ಅಂದ್ರೆ ವಾಟ್ ದ ಸ್ಟೋರಿ ಮೀನ್ಸ್, ಅದ್ರ ಅರ್ಥ ಏನು, ಅದ್ರ ಐಡಿಯಾ ಏನು, ಏನನ್ನು ಕನ್ವೆ ಮಾಡ್ತಾ ಅದು ಥೀಮ್. ಕ್ಯಾರೆಕ್ಟರ್ಸ್ ಅಂದ್ರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರ ಸ್ಟೋರಿದಲ್ಲಿ. ಸೆಟ್ಟಿಂಗ್ ಅಂದ್ರೆ ವೇರ್ ಅಂಡ್ ವೆನ್ ನೆನ್ಪಿಟ್ಕೊಳ್ಳಿ ಸ್ಟೋರಿ ಟೇಕ್ಸ್ ಪ್ಲೇಸ್ ಸೆಟ್ಟಿಂಗ್ಸ್ ದಲ್ಲಿ ಬರುತ್ತೆ. ವಾಟ್ ಇಸ್ ದ ಸ್ಟೋರಿ ಟ್ರೈಂಗ್ ಟು ಕನ್ವೆ, ಇದು ಥೀಮ್. ಸೊ ಇಡೀ ಒಂದು ಕ್ವಿಕ್ ರಿವಿಷನ್ ಕೊಡ್ತೀನಿ. 84 to 97 ಕ್ವಶನ್ಸ್ ಎದ್ರ ಬಗ್ಗೆ ಕೇಳಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಅದನ್ನ ಒಂದು ಬಾಕ್ಸ್ ಮಾಡಿ ಕೊಟ್ಟಿದ್ದೀನಿ. ರೈಟ್. ಸೊ ಟೋಟಲ್ 14 ಕ್ವಶನ್ಸ್ ಹೋಮೋಫೋನ್ಸ್ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಇಲ್ಲಿದ್ದಾವೆ. ಸೊ ಎಷ್ಟಾಗಿತ್ತು ಕಂಪ್ಲೀಟ್. ಇವಾಗ ನಮ್ದು GPTR ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯ್ತು ನೋಡ್ರಿ. ಕೀ ಆನ್ಸರ್ ಕಂಪ್ಲೀಟ್ ಆಯ್ತು. ಬರೀ ಆನ್ಸರ್ ಹೇಳ್ಬಿಡುದು ಏನ್ ಬಿಡ್ರಿ, ಅವೇನ್ ಮಾಡ್ಬೋದಿತ್ತು. ಬಟ್ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಕ್ಸ್ಪ್ಲನೇಷನ್ ಬಹಳ ಮಜಾ ಇರುತ್ತೆ. ಸೊ ಅದು ಫಾಸ್ಟ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ಇಷ್ಟು ಮಾಡಿದೀನಿ. ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ನೋದು ಹೇಳಿ. ನೀವು ಸಿಲೆಬಸ್ ವೈಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಎದರಲ್ಲಿ ಬೇಕೋ ಅದನ್ನ ಹೇಳಿ ಅದ್ರ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾ ಕಮೆಂಟ್ ಮಾಡ್ರಿ. ಇಲ್ಲಿಗೆ ಈಗ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತಾ ಅನ್ಕೊಂಡಿದ್ದೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ನೋಟಿಫಿಕೇಶನ್ ಆಲ್ ಬೆಲ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡೋಕೆ ತರ್ತಾ ಇರ್ತವೆ. ಅಂಡ್ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಕೂಡ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋದ್ರ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.